ಚಿಕನ್ ಸಾಂಬಾರು ಮಾಡೋಕ್ಕೆ ಚಿಕನ್ ವಾಶ್ ಮಾಡಿದ್ದೀನಿ. ವಾಶ್ ಮಾಡೋಕ್ಕೆ ವೆನಿಗರ್ ಮತ್ತು ಅರಿಶಿನ ಯೂಸ್ ಮಾಡಿಕೊಂಡು ಈ ಥರ ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ. ಆವಾಗ ಅದ್ರ ಸ್ಮೆಲ್ಲು ಎಲ್ಲ ಹೋಗುತ್ತೆ. ಹಾಗಾಗಿ ಈ ಥರ ನೆನೆಯೋಕ್ಕೆ ಇದನ್ನು 2 ಸತಿ ವಾಶ್ ಮಾಡಿದ್ರೆ ಸಾಕು. ತುಂಬಾ ಕ್ಲೀನಾಗಿ ನಿಮಗೆ ಚಿಕನ್ ಸಿಗುತ್ತೆ. ಜೊತೆಗೆ ಟೆಂಡರ್ ಆಗಿರುತ್ತೆ ವೆನಿಗರ್ ಯೂಸ್ ಮಾಡೋದ್ರಿಂದ. ಚಿಕನ್ ಅಟ್ಲೀಸ್ಟ್ ಒಂದು 2 ಟೈಮ್ಸ್ ಕ್ಲೀನಾಗಿ ತೊಳಿಬೇಕು. ಈಗ ಚಿಕನ್ ಕ್ಲೀನಾಗಿ ವಾಶ್ ಆಗಿದೆ. ಇವಾಗ ಇದಕ್ಕೆ ಸಾಂಬಾರು ಮಾಡಬೇಕು. ಸಾಂಬಾರಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನಾನು. ಫಸ್ಟಿಗೆ ಮಸಾಲೆ ರುಬ್ಕೋತೀವಿ, ಗ್ರೀನ್ ಮಸಾಲೆ. ಅದಕ್ಕೆ ಈರುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೆಣಸಿನ್ಕಾಯಿ, ಜೊತೆಗೆ ಕೊತ್ತಂಬರಿ. ನಮ್ಮನೇಲಿ ಕೊತ್ತಂಬರಿ ಖಾಲಿಯಾಗಿದೆ, ಹಾಗಾಗಿ ಕೊತ್ತಂಬರಿ ಹಾಕ್ತಾಯಿಲ್ಲ. ಇದಿಷ್ಟನ್ನು ಫಸ್ಟಿಗೆ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಮಿಕ್ಸಿಗೆ ನಾನು ಹೆಚ್ಚಿಟ್ಕೊಂಡಿರೋ ಗ್ರೀನ್ ಮಸಾಲೆಗೆ ಎಲ್ಲದನ್ನು ಇದ್ರೊಳಗಡೆ ಹಾಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಗ್ರೀನ್ ಚಿಲ್ಲೀಸ್, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಆನಿಯನ್. ಈಗ ಮಿಕ್ಸಿಗೆ ನಾನು ಹೆಚ್ಚಿಟ್ಕೊಂಡಿದ್ನಲ್ಲ ಇಂಗ್ರೀಡಿಯೆಂಟ್ಸ್, ಈರುಳ್ಳಿ, ಗ್ರೀನ್ ಚಿಲ್ಲಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಮೆಣಸಿನ್ಕಾಯಿ ಇಷ್ಟೂ ಹಾಕಿ ರುಬ್ಕೋಬೇಕು. ಪಾತ್ರೆ ಬಿಸಿಯಾಗಿದ್ದ ತಕ್ಷಣ ಸ್ವಲ್ಪ ಆಯಿಲ್ ಬಿಡಿ. ಸ್ವಲ್ಪ ಜಾಸ್ತಿ ಬೇಡ, ಯಾಕಂದರೆ ಚಿಕನಲ್ಲೂ ಫ್ಯಾಟ್ ಇರುತ್ತಲ್ವ. ಸ್ವಲ್ಪ ಆಯಿಲ್ ಬಿಸಿಯಾಗಿದ್ದ ತಕ್ಷಣ ಸ್ವಲ್ಪ ಒಂದು ಹಾಫ್ ಆನಿಯನ್ ಇರುತ್ತಲ್ಲ, ಅದನ್ನು ಸ್ಮಾಲ್ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕೋಬೇಕಾಗುತ್ತೆ. ಆನಿಯನ್ ಹಾಕೊಂಡ್ಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೆಶ್ ಮೆಂತ್ಯ ಇದ್ರೂ ಓಕೆ ಅಥವಾ ಕಸೂರಿ ಮೇಥಿ ಇದ್ರೂ ಓಕೆ, ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಅರಿಶಿನ, ತುಂಬ ಬೇಡ, ಸ್ವಲ್ಪ ಕಲ್ಲುಪ್ಪು, ಇಷ್ಟು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಈ ಥರ ಕುದೀತಾ ಇರುತ್ತಲ್ಲ, ಈಗ ನಾವು ರುಬ್ಕೊಂಡಿರ್ತೀವಲ್ಲ ಗ್ರೀನ್ ಮಸಾಲೆ, ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಇದಕ್ಕೆ ಈ ಥರ ಗ್ರೀನ್ ಮಸಾಲೆ ಆಗುತ್ತೆ. ಇದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಸದ್ಯಕ್ಕೆ ನೀರು ಹಾಕ್ದಲೇ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು. ಇದು ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಒಂದು ವಿಜಲ್ ಏನು ಓಡಿಸೋದೇನು ಬೇಡ, ಹೀಗೇನೆ ಸಾಂಬಾರು ಆಗುತ್ತೆ ಈಸಿಯಾಗೇನೆ. ಕಾಯಿ ಫಸ್ಟೇ ನಾನು ತುರಿದು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ, ಹಾಗಾಗಿ ಕಾಯಿ ತುರಿದಿದೆ. ಆದರೂ ಇದಕ್ಕೆ ನೀರು ಹಾಕೊಂಡು ತುಂಬ ನೈಸಾಗಿ ರುಬ್ಕೋಬೇಕು. ಇದಕ್ಕೊಂಚೂರು ನೀರು ಹಾಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ನೀರು ಹಾಕಿ ಮನೇಲಿ ಮಾಡಿರೋ ಮಟನ್ ಮಸಾಲೆ ಪೌಡರ್ ಏನು ಬರುತ್ತೆ, ಧನಿಯಾ ಪೌಡರು ಅಥವಾ ಮಟನ್ ಮಸಾಲೆ ಅಂತಾರ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಅದೇ ಸ್ಪೂನ್ ಅಳತೆಯಲ್ಲಿ ಖಾರದ ಪುಡಿ, ಯಾಕಂದರೆ ಆಲ್ರೆಡಿ ಗ್ರೀನ್ ಚಿಲ್ಲಿ ಹಾಕಿರ್ತೀವಿ, ಸ್ವಲ್ಪ ನೋಡ್ಕೊಂಡು ಹಾಕಿ. ಸ್ವಲ್ಪ ನಾವು ಖಾರ ಕಡಿಮೆ ತಿಂತೀವಿ, ಯಾಕಂದರೆ ಮಗು ತಿಂತಾನಲ್ವ, ಹಾಗಾಗಿ ಜಾಸ್ತಿ ಖಾರ ಬೇಕಾ, ಇವತ್ತು ಜಾಸ್ತಿ ಖಾರ ಬೇಕಂತೆ. ಇದನ್ನಿಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಒಂದು ಕುದಿ ಬರಲಿ. ಅದಾದಮೇಲೆ ಇದಕ್ಕೆ ನಾವು ರುಬ್ಕೊಂಡಿರ್ತೀವಲ್ಲ ಕಾಯಿನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಟೈಮಲ್ಲಿ ನಿಮಗೆ ಸಾಂಬಾರು ಎಷ್ಟು ಇದು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾವು 1 ಟೈಮಿಗೆ ಅಲ್ವಾ, ಹಾಗಾಗಿ ತುಂಬ ನೀರು ಹಾಕೊತ ಇಲ್ಲ. ಇದು ಒಂದು ಕುದಿ ಬಂದಮೇಲೆ ಕಾಯಿ ಮಿಕ್ಸ್ ಮಾಡಿಬಿಡ್ತೀನಿ ನಾನು. ಈಗ ನೋಡಿ ಆಯಿಲ್ ಎಲ್ಲ ಸೈಡಲ್ಲಿ ಬಿಡ್ಕೊತಾ ಇದೆ. ಇವಾಗ ನಾವು ರುಬ್ಕೊಂಡಿರ್ತೀವಲ್ಲ ಕಾಯಿನ, ಅದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇದು ನಮ್ಮ ಮನೇಲಿ ಮಾಡೋ ಅಂತಹ ಶೈಲಿ ಚಿಕನ್ ಸಾಂಬಾರು. ಸ್ಪೆಷಲಿ ಇದು ನಮ್ಮ ಅತ್ತೆ ನನಗೆ ಹೇಳ್ಕೊಟ್ಟಿರೋದು. ಇದು ಒಂದು ರೌಂಡ್ ಕುದ್ರೆ ನಮ್ಮ ಸಾಂಬಾರಾಯಿತು. ಇವಾಗ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಒಬ್ಬೊಬ್ಬರಿಗೆ ಗಟ್ಟಿ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ತೆಳ್ಳಗೆ ಇಷ್ಟ ಆಗುತ್ತೆ. ಸೊ ನಿಮಗೆ ಯಾವ ರೀತಿ ಬೇಕೋ ಆ ಥರ ನಾವು ಮಾಡ್ಕೋಬೋದು. ನಮ್ಮ ಮನೇಲಿ ಸ್ವಲ್ಪ ತೆಳ್ಳಗೆ ಇಷ್ಟಪಡ್ತಾರೆ, ಹಾಗಾಗಿ ಇನ್ನೊಂಚೂರು ನೀರು ಆ್ಯಡ್ ಮಾಡ್ತೀನಿ ನಾನು. ಸಾಂಬಾರು ರೆಡಿಯಾಗಿದೆ.
ನೋಡಿ ಗೈಸ್, ಚಿಕನ್ ಸಾಂಬಾರು ರೆಡಿಯಾಗಿದೆ. ರೈಸು, ಆನಿಯನು ಮತ್ತು ಲೆಮನು. ಇದರಲ್ಲಿ ಸೌತೆಕಾಯಿ ಒಂದು ಮಿಕ್ಸಿಂಗು, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.